ಇವತ್ತೇನ್ ವಾದ ಆಗಿದೆ, ಪ್ರತಿವಾದ ಶನಿವಾರ ಆಗುತ್ತೆ, ಶನಿವಾರ ಆಗಿಲ್ಲ ಅಂದ್ರೆ ಇನ್ನೊಂದು 2 ದಿನ ಹೋಗ್ಬೋದು. ನೋಡಿ, ರಾಜೀನಾಮೆ ಕೊಡೋದಂತೂ ಅವರು 100% ಸಿದ್ಧ. ಮೇ ಬಿ 1 ವಾರನ 10 ದಿನ 1 ತಿಂಗಳು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಶತಸಿದ್ಧ. ಈ ವಾಹಿನಿ ಮುಖಾಂತರ ನಾನು ಹೇಳಿದನ್ ನಂದು ಇನ್ನೊಂದು ಪ್ರಶ್ನೆ ತಮ್ಮಲ್ಲಿ ಕೇಳಕ್ ಬಯಸ್ತೀನಿ ನಾನು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇದೆಯಲ್ಲ, ಈ ಸಂದರ್ಭದಲ್ಲಿ ದಾಖಲೆಗಳನ್ನು ತಿರುಚಿ ಏನಾದರೂ ಭ್ರಷ್ಟಾಚಾರ ಆಗಿದೆ ಅಂದರೆ ಅದರ ಹೊಣೆಯನ್ನು ಯಾರು ಹೊರಬೇಕು? ಇವತ್ತಿನ ಸರ್ಕಾರನೇ ಹೊರಬೇಕು, ಹೌದಲ್ವೋ? ತಾವೀಗ ವೈಟ್ನರ್ ಪತ್ರದ ಬಗ್ಗೆ ಮಾತನಾಡಿದ್ರಿ. ಅವತ್ತಿನ BJP ಸರ್ಕಾರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ವೈಟ್ನರ್ ಪತ್ರ ಹೋಗಿರೋದು. ಅವತ್ತು ಆ ವೈಟ್ನರ್ ಪತ್ರವನ್ನು ಆಡಳಿತಾಂಗ ವ್ಯವಸ್ಥೆ ಒಪ್ಪಿಕೊಂಡು ಅದಕ್ಕೆ ಮನ್ನಣೆ ಕೊಟ್ಟಿದೆ ಅಂತಂದ್ರೆ ಅಲ್ಲಿ ಭ್ರಷ್ಟರು ಯಾರು? ಯಾವ ಆಡಳಿತ ವರ್ಗ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೋ ಅದು ಸಮಾಜದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಈ ರಾಜ್ಯದ ಈ ನಾಡಿನ ಜನತೆ ಟ್ಯಾಕ್ಸ್ ದುಡ್ಡು ಯಾರಾದ್ರೂ ತಿಂದಿದ್ದೇ ಹೌದಾದ್ರೆ, ಈ ನೀವು ಹೇಳ್ತಿರಲ್ಲ ಹೆಸರುಗಳು ಅವ್ರದಿದೆ ಇವ್ರದಿದೆ ಅಂತ, ವೈಟ್ನರ್ ಕಾಣಿಲ್ವಾ ಬಿಜೆಪಿ ಸರ್ಕಾರ? ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನು ಹೇಳ್ತಿದ್ದೀನಿ. ಒಂದು ನಿಮಿಷ, ನಿಮಗೆ ಗೊತ್ತಾಗ ಒಂದ್ ನಿಮಿಷ ನೋಡಿ, ಇಲ್ಲಿ ನಾನು ಇದನ್ನು ಜಾಸ್ತಿ ಹೇಳಿದ್ರೆ ಇನ್ನೊಂದ್ಸರಿ ನನ್ನ ಹೆಸರಿನ ಮುಖಾಂತರ ಹೇಳ್ಬೇಕಾಗುತ್ತೆ. ಇದೇ ನಮ್ಮ ಭೈರತಿ ಸುರೇಶ್ ಅವರು ಇಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಗಳು ತಗೊಂಡ್ ಬಂದು ಅವಾಗ ಮಾಡಿದ್ದಿರ್ಬೋದು ಅಥವಾ ಮಾಡದೇ ಇರಬಹುದು, ನಮ್ಗೆ ಗೊತ್ತಿಲ್ಲ. ನಾನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ. ನಿಮಗ್ ಗೊತ್ತಾ ಬಿಜೆಪಿ ಸರ್ಕಾರದಲ್ಲಿ ವೈಟ್ನರ್ ಆಗಿದೆ ಅಂತ? ನಿಮಗೇನೋ ಗೊತ್ತಿದ್ಯಾ? ನಿಮ್ಮ ಹತ್ರ ಇರೋದು ನೋಡಿ. ಅವತ್ತು ಸಿದ್ದರಾಮಯ್ಯನವರು ಕೇಳಿದಂತ ಜಾಗದಲ್ಲೇ ನೀವು ಸೈಟ್ ಕೊಟ್ರಿ. ಒಂದು ನಿಮಿಷ, ಸಿದ್ದರಾಮಯ್ಯ ಅವಾಗ ಹಾಕಿಲ್ಲ, ದಾಖಲೆಗಳನ್ನು ಹೊರತಂದು ಈಗಲೇ ಆಗಿರಬಹುದು. ಲೆಟ್ ಮಿ ಆನ್ಸರ್ ಫಾರ್ ದಿಸ್. ನಾವು ಏನ್ ಹೇಳೋದು, ಸಿದ್ದರಾಮಯ್ಯನವರು, ಮಾನ್ಯ ಸಿದ್ದರಾಮಯ್ಯನವರು ಅವರ ಹೆಂಡತಿ ಪತ್ರನೇ ಬರ್ದಿಲ್ಲ ಅಂದ್ರು. ಪತ್ರವನ್ನು ನೀವು ಬಿಡುಗಡೆ ಮಾಡಿದ್ಮೇಲೆ ವೈಟ್ನರ್ ಹಾಕಿದ್ರು. ಆವಾಗ ಅವ್ರು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇವರು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರೋರು. ಇದು ಯಾವಾಗ ನಡೆಯಿತು ಮೇಡಮ್? ವೈಟ್ನರ್ ಇಲ್ಲದೆ ಇರೋ ಪತ್ರ ಮೂಡಾದಲ್ಲಿ ನಮಗೆ ಇಂಥ ಜಾಗದಲ್ಲಿ ಇಷ್ಟು ಸೈಟ್ ಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕೇಳಿದ್ದೇ ಪತ್ರ ಅವತ್ತಿತ್ತು ಅನ್ಕೊಳ್ಳಿ. ವೈಟ್ನರ್ ಅವತ್ತಿರ್ಲಿಲ್ಲ ಅಂತಾನೆ ಅನ್ಕೊಳ್ಳಿ. ಅವತ್ತು ಬಿಜೆಪಿಗೆ ಭ್ರಷ್ಟಾಚಾರ ಇದು ಅಂತ ಕಣ್ಣಿಗೆ ಕಾಣ್ಲಿಲ್ವಾ ಅಂತ? ಬಿಜೆಪಿಗೆ ಭ್ರಷ್ಟಾಚಾರ ಅಂತ ಕಾಣಲಿಲ್ಲ, ಹೌದಪ್ಪ, ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ. ಒಂದು ಕ್ವಶನ್ ನಾನು ಮಾನ್ಯ ಸಿದ್ದರಾಮಯ್ಯ ಕೇಳ್ತೀನಿ. ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಈ ತರ ಇಷ್ಟೊಂದು ಹಗರಣಗಳು ನಡೀತಾ ಇದೆ. 89,000 ಜನ ಅರ್ಜಿ ಹಾಕಿದ್ದಾರೆ. 14,000 ಸೈಟ್ಗಳು ಇದಾಗಿದೆ. ಬಿಜೆಪಿ ಅವರು ತಗೊಳ್ಳಿ, ಇನ್ನೊಬ್ರು ತಗೊಳ್ಳಿ, ಮತ್ತೊಬ್ರು ತಗೊಳ್ಳಿ, ಯಾರೋ ತಪ್ಪು ಮಾಡ್ಲಿರಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಒಂದು ಒಳಗಾಕಿ ಕಳೆದ ಜೂನ್ ಅಲ್ಲಿ ನೀವು 40% ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಇಷ್ಟು ದಿನ ಆದ್ರೂ ಇವತ್ತು ಅವ್ರು ಒಂದು ಸಾಬೀತುಪಡಿಸಕ್ಕಾಯ್ತಾ? ಸುಮ್ನೆ ನೀವು ಮಾತು ಹೇಳಿದ್ರೆ ಆಗಲ್ಲ. ಇದು ಆ ಸ್ಕ್ಯಾನ್, ಈ ಸ್ಕ್ಯಾನ್, ಆ ಸ್ಕ್ಯಾಮ್, ಈ ಸ್ಕ್ಯಾಮ್ ಅಂತ ಅಧಿಕಾರಕ್ಕೆ ಬಂದ್ರೆ ಸಾಲದು. ನಿಮ್ಮ ಹತ್ರ ಅಧಿಕಾರ ಇದೆ, ನಿಮ್ಮ ಹತ್ರ ಗೃಹ ಇಲಾಖೆ ಇದೆ. ನೋಡಿ, ತಪ್ಪು ಯಾರೇ ಮಾಡ್ಲಿ, ಈ ರಾಜ್ಯದ ಟ್ಯಾಕ್ಸ್ ದುಡ್ಡು ಯಾರೇ ತಿಂದಿರ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದು ನಿಮ್ಮ ಕರ್ತವ್ಯ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ? ಯಾಕೆ ಸುಮ್ಮನೆ ಇದ್ದೀರಾ? ಕೊಡಿಯಲ್ಲ. ನಾವು ಅವಾಗಲೇ ಹೇಳ್ತಾ ಇದ್ರು, ನೀವು ಅವ್ರು 2-3 ಹೆಸರು ಹೇಳಿದ್ರು, ಇವ್ರದ್ದು ರಾಜ್ಯಪಾಲರ ಹತ್ರ ಇದೆ ಅಂತ. ಸುಖ ಸುಮ್ಮನೆ ನೀವು ಒಂದು ದಿನದಲ್ಲಿ ನಾವು ಆದೇಶ ಹೊರಡಿಸಿದ ನಂತರ ಡಿಸೆಂಬರ್ 3, 2023ಕ್ಕೆ ನಮ್ಮ ಪ್ರದೀಪ್ ಕುಮಾರ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದನ್ಯಾಕೆ ನೀವು ಹೇಳ್ತಾ ಇಲ್ಲ? ಅದನ್ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ? ಒಂದೇ ದಿನದಲ್ಲಿ ಕೊಡ್ತಾರೆ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ತಪ್ಪು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಸಂವಿಧಾನಿಕ ಹುದ್ದೆಯಲ್ಲಿದ್ದೀರಾ. ತಪ್ಪು ಯಾರೇ ಮಾಡ್ಲಿ, TJ ಅಬ್ರಾಹಂ ಅವರ ದೂರಿನ ಆಧಾರದ ಮೇಲೆನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡೋದಕ್ಕೆ ರಾಜ್ಯಪಾಲರ ಕಚೇರಿ ಆದೇಶ ಮಾಡಿರೋದು. ಅಲ್ಲಿ ನೀವು ಹೇಳ್ತಾ ಇರುವಂತೆ ಏನು ಪ್ರದೀಪ್ ಕುಮಾರ್ ಅವರಾಗಿರ್ಬೋದು ಅಥವಾ ಇನ್ನೊಬ್ರು ಸ್ನೇಹಮಯಿ ಕೃಷ್ಣ ಅವರ ದೂರಿನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಆ ವಿಚಾರ ಕೂಡ ಇವತ್ತು ಪ್ರಸ್ತಾಪಕ್ಕೆ ಬಂತು. TJ ಅಬ್ರಾಹಂ ಅವರು ನ್ಯಾಯಾಲಯದ ಮುಂದೆ ಒಂದು ಹೇಳ್ತಾರೆ, ಅಂದ್ರೆ ಏನು ಆರ್ಟಿಕಲ್ 17A ಇದೆ, ಇದರ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಇದನ್ನ ತಡೆ ಹಿಡಿಯೋ ಆಗಿಲ್ಲ ಅಂತೇಳಿ ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಬಟ್ ಅದೇ ಆಕ್ಟ್ ಅನ್ನ ಬಳಸ್ಕೊಂಡು ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ತಾರೆ. ಅವರ ದಿಕ್ಕೆ 2 ಕಡೆ ಬೇರೆ ಬೇರೆ ಇದೆ. ನ್ಯಾಯಾಂಗ ವ್ಯವಸ್ಥೆಯ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ, ಆಡಳಿತದ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ, ಅವ್ರಿಗೆ ದಂಡ ಹಾಕಬೇಕು ಅಂತ ಮನೋಜ್ ಸಿಂಘ್ವಿ ಅವರು ಹೇಳ್ತಾರೆ, ಹಿರಿಯ ವಕೀಲರು. ನಾವು ಇಲ್ಲಿ ಮಾತಾಡ್ತಿರೋದು ವೀವರ್ಸಿಗೆ, ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ ನೀವು ಒಂದು ವಾಕ್ಯ ಹೇಳಿ. ಮುಂದಿನದು ನಮ್ಮ ಕಶ್ಯಪ್ ಸರ್ ಅವರು ಅದು ಏನಿದೆ ನಿಮ್ಮ ಕಾನೂನು ಸಂಬಂಧಪಟ್ಟದ್ದು ಮಾಡ್ತಾರೆ. ನಾವು ಕಾನೂನು ಲಾಯರ್ಗಳಲ್ಲ. ಒಂದಂತೂ ನಿಜ, ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ, ಪಾರದರ್ಶಕವಾಗಿ ಈ ಸರ್ಕಾರ 15 ತಿಂಗಳಿಂದ ಒಂದೇ ಒಂದು ಏನಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆಯಾ? ಅಥವಾ ಏನಾದ್ರು ಒಂದೇ ಹೇಳಿ ಇಂಥದ್ದಾಗಿದೆ ಅಂತ ಹೇಳಿ ಇಷ್ಟು ಜನ ನೀರಲ್ಲಿ ಮುಳುಗಾಗ್ತಾರೆ. ಅದ್ರ ಬಗ್ಗೆ ನಾನು ನೋಡಿದ್ರ ಸಾಲು ಹತ್ಯೆಗಳು ನಡೀತಾ ಇದೆ, ಅದ್ರ ಬಗ್ಗೆ ನೋಡಿ.